ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಆ ಪ್ರಶ್ನೆಯನ್ನು ಮಾಡಿದ್ದು 2 ಲಕ್ಷ ರೂಪಾಯಿ ಪರಿಹಾರ ಸಾಕಾಗ್ತಿಲ್ಲ ಅನ್ನೋದು ಒಂದು ಕಡೆ ಆದರೆ ಇನ್ನೂ ಸೇರೇ ಇಲ್ವಂತೆ ಅನ್ನೋ ವಿಚಾರವನ್ನು ಪ್ರಶ್ನೆ ಮಾಡಿದಾಗ ಯಾರು ನೀವೇ ಹೇಳ್ತಿರೋದು ಅಂತ ಕೇಳಿದ್ರು. ಅದು ನಮ್ಮ ಪ್ರತಿನಿಧಿ ಮೈಸೂರು ರಿಪೋರ್ಟರ್ ವಿನೋದನ್ನು. ಇಲ್ಲಿ ನೆಕ್ಸ್ಟ್ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವ್ರನ್ನ ಕೂಡ ಇವತ್ತು ಪ್ರಶ್ನೆ ಮಾಡಿದ್ವಿ. ದಿನೇಶ್ ಗುಂಡೂರಾವ್ ಅವರು ಕೂಡ ಸಿಗ್ತಾರೆ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ, ಈಗ ತಪ್ಪಿತಸ್ಥರಾಗಿದ್ರು ಕೂಡ ನಾವು ಕ್ರಮಕ್ಕೆ ಆಗ್ರಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ತಪ್ಪು ಯಾರೇ ಮಾಡಿರಲಿ ಕಠಿಣ ಶಿಸ್ತು ಕ್ರಮ ಆಗಲೇಬೇಕು ಸಚಿವರೇ, ಇಲ್ಲಾಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ ನಿಮ್ಮನ್ನ. ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಬಹಿರಂಗಪಡಿಸಿ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ತಪ್ಪೇನಿಲ್ಲ, ಹೌದು ತಪ್ಪು ಅಂತ ನಾವು ಕೂಡ ಹೇಳ್ತಾ ಇಲ್ಲ, ಯಾರು ಕೂಡ ಹೇಳ್ತಿಲ್ಲ. ಒಂದು ವಿಷಯ ಕೂಡ ಮುಚ್ಚಿ ಹಾಕುವ ಪ್ರಮೇಯ ಇಲ್ಲ. ಬೆಂಗಳೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ತಪ್ಪು ಮಾಡಿದವರ ವಿರುದ್ಧ ಕಠಿಣ ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೊಂಡಿಲ್ಲ ಅಂದರೆ ನಾವು ಸುಮ್ಮನೆ ಬಿಡಬೇಕಲ್ಲ, ಪ್ರಶ್ನೆ ಮಾಡೇ ಮಾಡ್ತೀವಿ. ನೋಡೋಣ ಇದು ವರದಿ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ, ಅದನ್ನು ಬಹಿರಂಗಪಡಿಸೋದಕ್ಕೆ ನಮಗೆ ಬಹಿರಂಗಪಡಿಸೋದು ಬೇಡ. ನೀವು ಅವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಿ ಸಾಕು. ಮುಂದೆ ಈಗಾಗದಂತೆ ಕ್ರಮವನ್ನು ಜರುಗಿಸಿ ಸಾಕು. ನೋಡಿ ಏನು ಹೇಳಿದ್ದಾರೆ ಅಂತ. ನಾನು ನೆನ್ನೆ ಹೋಗಬೇಕಾಗಿತ್ತು, ಬಟ್ ನೆನ್ನೆ ಕ್ಯಾಬಿನೆಟ್ ಇರೋದ್ರಿಂದ ನೆನ್ನೆ ಹೋಗಲಿಲ್ಲ. ಆದರೆ ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ. ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೊಳ್ತಾ ಇದ್ದೀವಿ, ಎಲ್ಲಿ ಏನಾಗಿದೆ, ಮತ್ತು ಯಾರಾದರೂ ತಪ್ಪು ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಮಾತು ಇರೋದಿಲ್ಲ. ಅನೇಕ ಕ್ರಮಗಳು ತೊಗೊಂಡಿದ್ದೀವಿ. ಈಗ ಮುಂದೆ ಏನು ಮಾಡಬೇಕು ಅಂತ ಅದರದ್ದು ಕೂಡ ಎಲ್ಲ ನಾವು ಹಲವಾರು ರೀತಿಯಲ್ಲಿ ಕೂಡ ನೋಡ್ತಾ ಇದ್ದೀವಿ. ಆ ಕಂಪನಿ ಮೇಲೆ ಯಾವ ರೀತಿ ಆ್ಯಕ್ಷನ್ ತೊಗೋಬೋದು, ಆಮೇಲೆ ಬೇರೆ ಬೇರೆ ಲ್ಯಾಬ್ಗಳು ಹೇಗೆ ಸರಿ ಇದೆ ಅಂತ ಅವರು ಟೆಸ್ಟ್ ಮಾಡಿಕೊಟ್ಟಿದ್ದಾರೆ. NABL ಲ್ಯಾಬ್ಗಳು ಕೂಡ ನಮಗೆ ವರದಿ ಕೊಟ್ಟಾಗ ಎಲ್ಲ ಕರೆಕ್ಟಾಗಿದೆ ಅಂತ ಅವ್ರು ಹೆಂಗೆ ಕೊಟ್ಟರು, ಮತ್ತು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಯಾವ ರೀತಿ ನಿರ್ವಹಣೆ ಮಾಡ್ತಾಯಿದ್ದಾರೆ, ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗ್ತದೆ. ಮತ್ತು ಇದರ ಬಗ್ಗೆ ಎನ್ಕ್ವೈರಿ ಕೂಡ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ರಿಪೋರ್ಟ್ ಕೂಡ ಬರ್ತದೆ. ಲೋಕಾಯುಕ್ತರು ಹೋಗೋದು ಅವ್ರು ತಪ್ಪೇನಿಲ್ಲ. ಯಾಕಂದರೆ ಲೋಕಾಯುಕ್ತರು ಎಷ್ಟು ನಮಗೆ ನೋಡಿ ಪಾರದರ್ಶಕತೆ ಇರಬೇಕು, ಹೊಣೆಗಾರಿಕೆ ಇರಬೇಕು, ಮತ್ತು ಸತ್ಯಾಂಶಗಳು ಹೊರಗೆ ಬರಬೇಕು. ಯಾವ ಒಂದು ವಿಷಯ ಕೂಡ ಮುಚ್ಚಾಕುವಂಥ ಪ್ರಶ್ನೆ ಇರೋದಿಲ್ಲ. ಅದರಿಂದ ಲೋಕಾಯುಕ್ತರು ಎಲ್ಲಿಗೆ ಬಳ್ಳಾರಿಗೆ ಹೋಗಿದ್ದಾರಾ? ಒಳ್ಳೆಯದು. ಅಲ್ಲಿಗೆ ಹೋಗಿದ್ರೆ ಅಲ್ಲೂ ಅವರು ಕೂಡ ನೋಡ್ಕೊಂಡು ಬರಲಿ. ಯಾಕಂತ ಹೇಳಿದ್ರೆ ನಾವು ಮುಕ್ತವಾಗಿ ಇದನ್ನು, ಯಾಕಂದರೆ ವ್ಯವಸ್ಥೆಗಳು ಸರಿ ಹೋಗಬೇಕು. ಈಗ ನಾನು ಹೋಗ್ಬಿಟ್ಟು ಬರ್ತಾಯಿದ್ದೀನಿ, ನಾನು ನೆನ್ನೆ ಹೋಗಬೇಕಾಗಿತ್ತು, ಬಟ್ ನೆನ್ನೆ ಕ್ಯಾಬಿನೆಟ್ ಇರೋದ್ರಿಂದ ನೆನ್ನೆ ಹೋಗಲಿಲ್ಲ. ಆದರೆ ಇದರ ಬಗ್ಗೆ ಈಗಾಗಲೇ ಎಲ್ಲ ಹೇಳಿದ್ದೀವಿ. ನಮ್ಮ ಕಡೆಯಿಂದ ಏನೇನು ಕ್ರಮಗಳು ತೊಗೊಳ್ತಾ ಇದ್ದೀವಿ, ಎಲ್ಲಿ ಏನಾಗಿದೆ, ಮತ್ತು ಯಾರಾದರೂ ತಪ್ಪು ಮಾಡಿದ್ರೆ ಖಂಡಿತ ಅವ್ರ ಮೇಲೆ ಕ್ರಮ ಆಗುವಂಥದ್ರಲ್ಲಿ ಯಾವುದೇ ಎರಡು ಮಾತು ಇರೋದಿಲ್ಲ. ಮಾಜಿ ಪ್ರಧಾನಿಗಳಾಗಿರುವ HD ದೇವೇಗೌಡ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಹಾಸನದಲ್ಲಿ ನಡೆದಂಥ ಸಮಾವೇಶಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಇಂಡಿಯಾ ಜೊತೆ ಹೋಗಿದ್ದೇವೆ, ನಮ್ಮದೇನು ತಕರಾರಿಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ, ಸರಿಪಡಿಸಿಕೊಳ್ಳುತ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಪ್ರಧಾನಿಗಳಾಗಿರುವ HD ದೇವೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಟಾರ್ಗೆಟ್ ಮಾಡಿದವರು ಬಹಳ ಜನ ಇದ್ದಾರೆ. ಕಾಂಗ್ರೆಸ್ ಸಮಾವೇಶದಲ್ಲಿ ನನ್ನ ಕುಟುಂಬವನ್ನು ನಿಂದನೆ ಮಾಡಿದ್ದಾರೆ. ನಿಂದನೆ ಮಾಡಿದ್ದಕ್ಕೆ ನನ್ನದೇನು ತಕರಾರಿಲ್ಲ, ಸಂತೋಷ ಅಂತ ದೆಹಲಿಯಲ್ಲಿ HD ದೇವೇಗೌಡ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದಾರೆ. ಕೇಳಿ. ಮಾಜಿ ಪ್ರಧಾನಿ ದೇವೇಗೌಡರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ರಾಜ್ಯದ ಅಭಿವೃದ್ಧಿಯ ವಿಚಾರವಾಗಿ ಯಾವೆಲ್ಲ ಚರ್ಚೆಗಳಾಗ್ತಾ ಇದೆ ಅನ್ನೋದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಒಂದಷ್ಟು ದೇವೇಗೌಡರ ವಿರುದ್ಧವಾಗಿ ಮಾತುಗಳು ಕೂಡ ಆಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರು. ಅದರಲ್ಲೂ ಸಿದ್ದರಾಮಯ್ಯನವರು ಮಾತೆತ್ತಿದ್ರೆ ಒಂದೇ ಒಂದು ಮಾತನ್ನು ಹೇಳ್ತಾರೆ, ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದು ನಾನು ಅನ್ನುವಂತಹ ಮಾತನ್ನು ಅವಾಗವಾಗ ಹೇಳ್ತಾ ಇರ್ತಾರೆ. ನಾನು ಅವ್ರ ಹೆಸರು ತೆಗೆದು ಮಾತಾಡಲಿಕ್ಕೆ ಹೋಗಲ್ಲ, ಅದರ ಅವಶ್ಯಕತೆ ಇಲ್ಲ. ರಾಜ್ಯ ಜನತೆಗೆ ಸತ್ಯಾಂಶ ಏನು ಅಂತ ಗೊತ್ತಿದೆ. ಅಂದರೆ ನಾನು ಆ ವಿಷಯದಲ್ಲಿ ಯಾವುದೇ ರಿಯಾಕ್ಷನ್ ಕೊಡೋದಿಲ್ಲ. ದೇವೇಗೌಡರನ್ನೇ ಟಾರ್ಗೆಟ್ ಮಾಡೋದು ಸಿದ್ದರಾಮಯ್ಯನವರು. ಯಾರನ್ನಾರ ಮಾಡ್ಕೊಳ್ಳಿ, ನನ್ನನ್ನು ಟಾರ್ಗೆಟ್ ಮಾಡಿದ್ರು ಭಾಳ ಜನ ಇದ್ದಾರೆ.
ಆದರೆ ಇನ್ನೂ ಬದುಕಿದ್ದೇನೆ ಅಷ್ಟೆ. ಆದ್ದರಿಂದ ಟಾರ್ಗೆಟ್ ಮಾಡೋರಿಗೆ ನಾನೇನು ಅಡ್ಡಿಪಡಿಸ್ಲಿಕ್ಕಾಗತ್ತಾ? ಮಾಡ್ಕೊಳ್ಳಿ, ಯಾರು ಬೇಡ ಅಂತ. ಸರ್, ಮುಂದಿನ ಚುನಾವಣೆ ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ ಬರ್ತಾ ಇದೆ. ಅದರ ನಾಯಕತ್ವವನ್ನು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರೇ ವಹಿಸ್ತಾರೆ ಈ ಬಾರಿ ಎನ್ನುವಂಥದ್ದು. ಮುಂದಿನ ಲೋಕಲ್ ಬಾಡಿ ಚುನಾವಣೆಯಲ್ಲಿ BJP JDS ಐಕ್ಯಮತ್ಯದಲ್ಲೇ ಹೋರಾಟ ಮಾಡಿ. ಸರ್, ರಾಜ್ಯ ಸರ್ಕಾರದಲ್ಲಿ ಹಲವು ಹಗರಣಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಆ ಹಗರಣಗಳ ಬಗ್ಗೆ ಮಾತನಾಡ್ದೇನೆ ಎಲ್ಲೆಲ್ಲೋ ಸಮಾವೇಶ ಮಾಡ್ತಿದ್ದಾರೆ ಎನ್ನುವಂತಹ ಚರ್ಚೆ. ಈಗ ಅವ್ರು ನಿನ್ನೆ ಸಮಾವೇಶ ಮಾಡಿರೋದು ಹಾಸನದಲ್ಲಿ. ಪರ್ಟಿಕ್ಯುಲರ್ಲಿ ದೇವೇಗೌಡರ ಬಗ್ಗೆ ನಿಂದನೆ ಮಾಡಿದ್ದಾರೆ. ಸಂತೋಷ, ನಂದೇನು ತಕರಾರಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ಹಾಸನ ಜಿಲ್ಲೆಗೆ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿ ಏನು ಮಾಡಿದ್ರು. ಧನ್ಯವಾದಗಳು ಸರ್. ಇದಿಷ್ಟು ಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವಂಥದ್ದು. ಅಂದರೆ ರಾಜಕೀಯವಾಗಿ ತಮ್ಮನ್ನು ಮಣಿಸಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ದೇವೇಗೌಡರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹಿತೇಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿನ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಆಸ್ಪತ್ರೆ ವೈದ್ಯರ ಕಳ್ಳಾಟದ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿಯೇ ರಿಪಬ್ಲಿಕ್ ಕನ್ನಡಗೆ ಸ್ಫೋಟಕ ಮಾಹಿತಿ ನೀಡಿದ್ದಾರೆ. ವೈದ್ಯರು ಆಸ್ಪತ್ರೆಗೆ ಬಂದು ಪಂಚ್ ಮಾಡಿ ಖಾಸಗಿ ಕ್ಲಿನಿಕ್ಗಳಿಗೆ ಹೋಗ್ತಾರೆ. ಡ್ಯೂಟಿ ಮುಗಿಯುವ ಸಮಯಕ್ಕೆ ಬಂದು ಪಂಚ್ ಮಾಡ್ತಾರೆ. ಕಲಿಕೆಯಲ್ಲಿರುವ PG ವಿದ್ಯಾರ್ಥಿಗಳಿಂದ ಸರ್ಜರಿ ಮಾಡಿಸ್ತಾರೆ. ಬಾಣಂತಿಯರ ಸಾವಿಗೆ ಆಸ್ಪತ್ರೆಯ ಅವ್ಯವಸ್ಥೆಯೇ ಕಾರಣ ಅಂತ ಹೇಳಿದ್ದಾರೆ. ಬಾಣಂತಿಯರ ಸರಣಿ ಸಾವು ಹಿನ್ನೆಲೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 3 ಪ್ರತ್ಯೇಕ ತಂಡವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಹೆರಿಗೆ ವಾರ್ಡ್, ವಿಮ್ಸ್ ಜಿಲ್ಲಾಸ್ಪತ್ರೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಯಿತು. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ನಡೆದ ದಾಳಿ ಇದಾಗಿತ್ತು. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಡ್ರಗ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಲಾಗಿದೆ. ಇಂದು ಸಚಿವ ದಿನೇಶ್ ಗುಂಡೂರಾವ್ ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ವರದಿ ಬಂದ ತಕ್ಷಣ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದರು. ವರದಿ ಬರಲಿ, ಅವ್ರ ಕ್ರಮ ತಗೋತೀವಿ. ಶ್ರೀರಾಮುಲು ಅವರು ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ. ಬಳ್ಳಾರಿಯಲ್ಲಿ